ನೋಡಿ ಅನೇಕ ವಿಚಾರಗಳು ಇವತ್ತು ಸಹ ಈ ಗ್ಯಾರಂಟಿಗಳ ಬಗ್ಗೆ ಬಂದಿದ್ದಾವೆ. ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತು ಕೊಟ್ಟಂತ 5 ಯೋಜನೆಗಳು. ಈ 5 ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ. ಇವತ್ತು ಯಥಾಸ್ಥಿತಿ ಇವತ್ತು ಸಹ 5 ಯೋಜನೆಗಳು ಇವತ್ತು ಸಹ ಮುಂದುವರಿತವೆ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು ಇದು ಮಾಡೋದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ಸಹ 82% ಇವತ್ತು ಸಹ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದ್ದಾರೆ. ಅಂದರೆ ಬಹುಶಃ MB ಪಾಟೀಲ್ ಕಡೆನೂ BPL ಕಾರ್ಡ್ ಇರಬೇಕು ಏನ್ರಿ. ಈ ರೀತಿ ಇವತ್ತು ಸಹ ಆಗಿದೆ. ಅದು ಪರಿಷ್ಕರಣೆ ಆಗಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಯಾಕೆ ಬೇಕಾಗಿದೆ? ಈಗ ನನ್ನ ಕುಟುಂಬಕ್ಕೆ ಇವತ್ತು ಸಹ ನೀವು ಗೃಹಲಕ್ಷ್ಮಿ ಕೊಟ್ಟರೆ ಅದು ನನಗೆ ಅವಶ್ಯಕತೆ ಇಲ್ಲ. ಸಂಗಮೇಶ್ ಪಬ್ಲಿಷರ್ಗೆ ಅವಶ್ಯಕತೆ ಅದನಪ್ಪ ಐತೇನೆ ನೋಡ್ಮ ತಗೋತಾ ಇದ್ದೀರ ಕಾಂತ ನಾಯ್ಕ ನೀವು ಕ್ಯಾ ಮಾತು तुम्हें भी ले रहा क्या नहीं ले रहे. ಅದಕ್ಕೆ ಅಂಥವು ಎಲ್ಲರೂ ಕೂಡ ಶ್ರೀಮಂತರಿಗೆ ಇದು ಮಾಡಿದ್ರೆ ತಪ್ಪೇನಿಲ್ಲ. ಅದ್ರ ಬಗ್ಗೆ ಏನಿದು ಮಾಡಕ್ಕೆ ಶ್ರೀಮಂತರಿಗೆ ಇವತ್ತೊಂದು ಸಹ ಗೃಹಲಕ್ಷ್ಮಿ ಇದು ಅಂತೇಳಿ ಅನ್ನಭಾಗ್ಯ, ಆಮೇಲೆ ಯಾವುದು ನಿಮ್ಮ ಶಕ್ತಿ ಯೋಜನೆ, ಇದು MB ಪಾಟೀಲ್ ಬೇಕಾ ಅಥವಾ ಯುವನಿಧಿ MB ಪಾಟೀಲ್ ಮಗನಿಗೆ ಬೇಕಾ? ನಂದೇ ತೊಗೊಂಬಿಡ್ರಿ, ಬೇರೆ ಅವ್ರು ತೊಗೊಬೇಡಿ. ನನ್ನಂಥವ್ರು ಶ್ರೀಮಂತರಿಗೆ ಅದಕ್ಕೆ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇವತ್ತು ಸಹ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳ್ಳೋಕ್ಕಾಗ್ತದೆ. ಅದರ ಅರ್ಥ ನಾವು ಯಾವುದೇ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ಇವತ್ತಿನ ದಿವಸ ಈ ಗ್ಯಾರಂಟಿ ಯೋಜನೆಯನ್ನು ಯಾವುದೇ ಕಾಲಕ್ಕೂ ನಾವು ನಿಲ್ಲಿಸಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀರಿ. ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳು ಮುಂದುವರಿತವೆ. ಮಾರ್ಪಾಡು ಮಾಡಬೇಕಾಗಿದ್ರು ಕೂಡ ಅದು ಮಾಡಬೇಕಂತೂ ಇನ್ನೂ ನಿರ್ಧಾರ ನಮ್ಮ ಸರ್ಕಾರದಲ್ಲಿ ಏನೂ ಕೂಡ ಆಗಿಲ್ಲ. ಅದು ಮಾಡಬೇಕಂದ್ರೂ ಕೂಡ ಬಡವರಿಗಾಗಿ ಬಿಟ್ಟು ಒಬ್ಬ ಬಡವರಿಗೂ ಕೂಡ ಅದು ಒಳ್ಳೆಯದಲ್ಲ. ಶ್ರೀಮಂತರ MB ಪಾಟೀಲ್ ಅಂತವ್ರಿಗೆ ಇವತ್ತು ದಿವಸ ಬದಲಾವಣೆ ಮಾಡಿರೋದು ಸೂಕ್ತ ಅಂತೇಳಿ ನಂದು ಭಾವನೆ ಅದು. ನನ್ನ ಭಾವನೆ ಇವತ್ತು ದಿವಸ ನನ್ನ ವೈಯಕ್ತಿಕ ಭಾವನೆ. ಅದು ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ತಿಳ್ಕೊತಾರೆ ಗೊತ್ತಿಲ್ಲ ನನಗೆ. ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಮಾರ್ಪಾಡು ಮಾಡಿದರೆ ಸೂಕ್ತ. ಅದೇ ಹಣ ಇವತ್ತು ದಿವಸ ಮತ್ತಷ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಆಗ್ತದೆ. ಶ್ರೀಮಂತರಿಗೆ ನಮಗೆ ಹಾಕಬೇಕು, MB ಪಾಟೀಲ್ಗೆ ಹಾಕಬೇಕು. ನಾವು ಉಳಿದವ್ರು ಮಾತಾಡೋದಲ್ಲ. MB ಪಾಟೀಲ್ ಅಂತವ್ರು ಶ್ರೀಮಂತರು ಯಾರಿದ್ದಾರೆ ಅಷ್ಟೇ. ಬಡವರಿಗೆ ಯಾರಿಗೂ ಕೂಡ ಒಬ್ಬನೇ ಒಬ್ಬ ಬಡವ ಇದಕ್ಕೆ ಅದನ್ನು ಇದು ಮಾಡಲಿಕ್ಕೆ ಬಯಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ. 5 ಗ್ಯಾರಂಟಿಗಳು ಮುಂದುವರಿತವೆ. ಪರಿಷ್ಕರಣೆ ಮಾಡಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಇಲ್ಲ. ಆರಾದ್ರೂ ಚರ್ಚೆ ನಡೆದಿದೆ ಇವತ್ತು ಪರಿಷ್ಕರಣೆ ಎಲ್ಲನೂ ಮಾಧ್ಯಮದಲ್ಲಿ, ಅಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಅವ್ರ ಸ್ಟೇಟ್ಮೆಂಟು ಇವ್ರ ಸ್ಟೇಟ್ಮೆಂಟು. ನನ್ನ ವೈಯಕ್ತಿಕರು ಕೂಡ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹಾಕ್ಬೇಕಪ್ಪ ಗೃಹಲಕ್ಷ್ಮಿ ಯೋಜನೆ. ಆರ್ ಅಶೋಕ್ಗೆ ಹಾಕಬೇಕು, ವಿಜೇಂದ್ರಗೆ ಹಾಕಬೇಕು, ಯಡಿಯೂರಪ್ಪನವ್ರಿಗೆ ಹಾಕಬೇಕು. ವಿರೋಧ ಮಾಡ್ತಾರೆ. ಅದಕ್ಕೆ ನಮ್ಗೆ ಯಾಕೆ ತೆಗೆದಿರಿ ಅಂತ ಕೇಳ್ತಾರ. ಮಕ್ಮೂಲ್ ರೂಪಿ ಯಾರಿಗೆ? ಬಡವ್ರಿಗೆ ಆಗ್ತಾ ಇಲ್ಲಲ್ಲ. ಬಡವ ಮಾಡ್ರೆ ನಾವು MB ಪಾಟೀಲಿಂದ ನಾನು ಒಂದು ಕೇಳಿಬಿಡ್ತೀನಿ ನಿಮಗೆ ಬಸವರಾಜ್. MB ಪಾಟೀಲ್ಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. MB ಪಾಟೀಲ್ ಗೃಹಲಕ್ಷ್ಮಿ ಯೋಜನೆ ಇತ್ತು ಸಹ ನಾವು ತಗೋಬಾರ್ದು. ನಿಜವಾಗಿ ಹೇಳ್ತೀನಿ ಕೇಳಿ. ನಾವೇ ನಮ್ದನ್ನು ಬಿಟ್ಬಿಡ್ಬೇಕು. ಮಾರ್ಪಾಡು ಮಾಡತ್ತೆಲ್ಲ ಕೊಟ್ಟಿದ್ದೀವಿ. ಆದರೆ ಈಗಲೂ ಕೂಡ ನಾನು ಹೇಳ್ತೀನಿ ನಮ್ಮ ಮುಂದುವರಿತವೆ ಗ್ಯಾರಂಟಿಗಳು. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನೀವು ತಪ್ಪು ಏನು ಬರಿಬೇಕು ಬಿಡ್ರಿ. ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಇವತ್ತು ದಿವಸ ಮಾರ್ಪಾಡು ಮಾಡುವಂಥ ಯಾವುದೂ ನಮ್ಮ ಮುಂದೆ ಇಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಇಂಡಿವಿಜುವಲ್ ಅಭಿಪ್ರಾಯ, ಶ್ರೀಮಂತರು MB ಪಾಟೀಲು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಆರ್ ಅಶೋಕ್ನಂಥವ್ರಿಗೆ, ಯಾರಿಗೆ ನಮ್ಮಂಥವ್ರಿಗೆ ಇವತ್ತು ದಿವಸ ಯೋಜನೆಗಳು ಇರ್ತವೆ ಅವ್ರಿಗೆ ಕಡಿಮೆ. ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಆಗ ನಮಗೆ ಯಾಕೆ ಕಡಿಮೆ ಆಗಿದೆ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.